ತುಂಬ ವರ್ಷಗಳ ಕನಸು ಇವತ್ತು ಈಡೇರ್ತಿದೆ. ಎಲ್ಲಿಗಪ್ಪ ಅಂದರೆ ದೇವಸ್ಥಾನ ಅದು, ಬನ್ನಿ ತರಿಸ್. ಸ್ನಾನ ಮಾಡಿಕೊಂಡು ಮಕ್ಕಕ್ಕೆ ಸ್ವಲ್ಪ ಬೆಳಕಣ್ಣಿಂದ ಹ್ಯಾಂಡ್ಸಮ್ ಕ್ರೀಮ್ ಹಾಕ್ಕೊಂಡು ದೇವ್ರಿಗಾಗೆ ಪೂಜೆ ಮಾಡಿಬಿಟ್ಟು ಸೊ ಪಂಕಾಗಿ ರೆಡಿಯಾಗಿ ನಾನು ಹೊರಟಿದ್ದೆ ಎಲ್ಗಪ್ಪ ಅಂದರೆ, ಸೊ ವೀಡಿಯೋ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ ಎಲ್ಲಿ ಹೋಗ್ತೀನಿ ಅಂತ. ಸೊ ಹಾಗೆಯೇ ಒಂದು 2-3 ಜೊತೆ ಬಟ್ಟೆ ಕೂಡ ಎತ್ಕೊಂಡಿದ್ದೀನಿ ಇರಲಿ ಅಂತ ನೋಡಿ. ಅಲ್ಲಿಂದ ನಾನು ನಮ್ಮ ಅಪ್ಪನ ಹತ್ರ ಡ್ರಾಪ್ ಹಾಕ್ಸ್ಕೊಂಡೆ ಇಲ್ವಲ್ಲ ಬಸ್ ಸ್ಟಾಪಿಗೆ. ಡ್ರಾಪ್ ಹಾಕ್ಸ್ಕೊಂಡು ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು. ನಾನಂತೂ ಬಸ್ಸಲ್ಲಿ ಓಡಾಡಿ ಇವತ್ತು ಹೋಗ್ತಿದ್ದೀನಿ. ಏನಕ್ಕೆ ಅಂದರೆ ಅಲ್ಲಿಗೆ ಬೈಕ್ ಹೋಗೋಕ್ಕಾಗಲ್ಲ, ನಾವು ಹೋಗ್ತಿರೋ ಪ್ಲೇಸ್ಗೆ. ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗಬೇಕು. 20 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ಕೂಡ ತಗೊಂಡೆ ನೋಡಿ. ಟಿಕೆಟ್ ಕೂಡ ಕೊಟ್ಟರು. ನಾನು ಇಲ್ಲಿಂದ ಬಂದು ಇಳ್ಕೊಂಡಿದ್ದೆಲ್ಲಪ್ಪ ಅಂದರೆ ಹುಡ್ಕಳ್ಳಿ ಏನಕ್ಕೆ ಇಳ್ಕೊಂಡ್ರೆ ನನ್ನ ಫ್ರೆಂಡ್ ಇದ್ದರು ವೆಯ್ಟ್ ಮಾಡ್ತಿದ್ರು. ಸೊ ಅಲ್ಲಿಂದ ಜಾಯಿನ್ ಆಗೋಣ ಅಂತ ಇಳ್ಕೊಂಡೆ. ನನ್ನ ಫ್ರೆಂಡು ಕೂಡ ಬಂದ ಆಟೋದಲ್ಲಿ ಹೋಗೋದು ಅನ್ಕೊಂಡು ಹೋಗ್ತಿರೋ ಪ್ಲೇಸ್ಗೆ. ನಾವು 3 ದಿನ ಪ್ಲಾನ್ ಹಾಕೊಂಡು ಬರ್ಬೇಕಂತ ಆಟೋ ತೊಗೊಂಡ್ರೆ 6 ದಿನ ಆಯ್ತದೆ ಬರೋದು. ಅದರಿಂದ ಆಟೋ ಕೂಡ ತಗೋ ಹೋಗ್ತಿಲ್ಲ, ಟ್ರೈನ್ ಟಿಕೆಟ್ ಬುಕ್ ಮಾಡಿ ನೋಡಿ. ನಾವೆಲ್ಲ ಈ ಥರ ಪಂಕಾಗಿ ರೆಡಿಯಾಗಿ ಬಂದಿದ್ರೆ ನಮ್ಮ ಬಾಸು ಶೆಕೆಗೆ ಗೈಸ್ ಟ್ರೈನ್ ಇರೋದು 6:15 6:15 6:30 ಟೈಮಿಗೆ 6 ಗಂಟೆ ಆಗಿದೆ. ರೈಲ್ವೆ ಸ್ಟೇಷನ್ ಹೋಗಬೇಕು. ನಾವಿರೋ ಊಟಗಳಿದ್ದೀವಿ. ಸೊ ನೋಡಿ ಇವಾಗ ಇಲ್ಲಿ ಬಂದು ನಿಂತ್ಕೊಂಡು ಆಲ್ಮೋಸ್ಟ್ 20 ನಿಮಿಷ ಆಯಿತು. ಬಸ್ಸಿಂದ ಬಂದಿಲ್ಲ, ಕೆಂಪು ಸ್ವಲ್ಪ ಐತೆ. ಬಸ್ಗೆ ವೆಯ್ಟ್ ಮಾಡಿ ಸಾಕಿದ್ದು, ಬಸ್ ಬರಲಿಲ್ಲ. ಸೊ ಕ್ಯಾಬ್ ಬುಕ್ ಮಾಡ್ತಿದ್ದೀವಿ. ಸೊ ಓಬರ್ನ ಬುಕ್ ಮಾಡೋದು. ಕ್ಯಾಬ್ ಬಂತು, ಕ್ಯಾಬಲ್ಲಿ ಹತ್ಕೊಂಡು ಸೀದಾ ಹೊರಟು. ಏನಂತ ನಾನು ಈ ನಂಬರ್ ತಗೊಂಡಾಗ ಯಾರು ನೋಡಿ, ನಾವೇನೋ ಬಸ್ ಕೈಗೊಂಡಿದ್ದೀರಿ ಅಲ್ಲೇನೆ, ಇನ್ನೂ ಕೂಡ ಅಲ್ಲೇ ಇರ್ತಿದ್ದೇನೋ. ಸೊ ಟ್ರೈನ್ಗೆ ಕ್ಯಾಚ್ ಮಾಡ್ಬೋದು. ನಾವೇನಾದರೂ ಬಸ್ಸಲ್ಲಿ ಬಂದಿದ್ರೆ ಟ್ರೈನ್ ಕ್ಯಾಚ್ ಮಾಡೋಕ್ಕಾಗ್ತಿರಲ್ಲ. ಸೊ ಕ್ಯಾಬ್ ಬುಕ್ ಮಾಡ್ಕೊಂಬಂದು ಮೈಸೂರು ರೈಲ್ವೆ ಸ್ಟೇಷನ್ಗೆ. ಸೊ ಇಲ್ಲಿಂದ ನಾವು ಹೊಡ್ತಾ ಇದ್ದೀವಿ ಎಲ್ಲಿಗಪ್ಪ ಅಂದರೆ ಹಂಪಿ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಫೈನಲಿ ತುಂಬ ವರ್ಷಗಳ ಆಸೆ ಗೃಹ ಸನ್ನಿಧಾನಕ್ಕೆ ಹೋಗೋದಕ್ಕೆ, ಬಟ್ ಅದು ಇವತ್ತು ಈಡೇರ್ತಿದೆ. ಹೋಗ್ತಾ ಇದ್ದೀವಿ ಬನ್ನಿ ನೋಡಿ. ನಾವು ಟಿಕೆಟ್ ತಗೊಳ್ಳಲ್ಲ, ಸ್ಟ್ರೈಟ್ ಹೋಗ್ತಾ ಇರೋದು. ಯಾಕೆ ಹೇಳಿ, ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದೀವಿ. ನಾವು ಹೋಗ್ತಿರೋ ಟ್ರೈನ್ ಯಾವುದಪ್ಪ ಅಂದರೆ ಅದು ಹಂಪಿ ಎಕ್ಸ್ಪ್ರೆಸ್ಸು. ಸೊ ಬನ್ನಿ, ಸ್ಲೀಪಿಂಗ್ ಕೋಚ್ ಬುಕ್ ಮಾಡ್ಕೊಂಡಿದ್ದು. ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಫೀಲು. ಸೊ ಹೋಗ್ತಾ ಇದ್ದೀನಿ ಬಲಗಡೆ ಇಟ್ಬಿಟ್ಟು, ಒಳಗಡೆ ನೋಡುವ ಯಾವ ರೀತಿ ಇದೆ ಅಂತ. ಸೊ ಚೆನ್ನಾಗಿದೆ ಎಲ್ಲ. ಸೊ ನಾವು ಹೋಗ್ತಿರೋದು ಒಂದು ದೇವಸ್ಥಾನದಿಂದ 3-4 ದೇವಸ್ಥಾನ ಹೋಗ್ತಿದ್ದೀವಿ ಕಂಪ್ಲೀಟ್. ನಿಮಗೆ ಗೊತ್ತಲ್ಲ, ಒಂದು ಟ್ರಿಪ್ ಅಂತ ಹಾಕಿದ್ಮೇಲೆ ಒಂದು ವೀಡಿಯೋ ಮಾಡಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅಂತ. ಸೊ ಅದಕ್ಕೊಂದು ವೀಡಿಯೋ ಅಂತ ಮಾಡ್ಕೊಂಡಿದ್ದೀನಿ ನೀಟಾಗಿ. ಹೇಗೈತೆ ಅಂತ ಗೊತ್ತಿಲ್ಲ, ಚೆನ್ನಾಗಿರೋ ಕಮೆಂಟ್ ಹಾಕಿ. ಹಾಯ್ ಫ್ರೆಂಡ್ಸ್, ನೋಡಿ ನನ್ನ ಅಕೌಂಟು 19,688 ಇದೆ. ಸೊ 20,000 ಆಗುತ್ತೆ ಅನ್ನೋ ಹೋಪಲ್ಲಿ ರಾಯರ್ ಸನ್ನಿಧಾನಕ್ಕೆ ಹೋಗ್ತಿದ್ದೀನಿ. ಆದಷ್ಟು ಬೇಗ ಅದು ಬೆಳಿಗ್ಗೆಗೆ ಸನ್ನಿಧಾನಕ್ಕೆ ಹೋಗೋದು. 20K ವೆಯ್ಟಿಂಗ್ ಫಾರ್. ಬೇಗ ಫಾಲೋ ಮಾಡ್ಕೊಳ್ಳಿ. ಸೊ ಎಲ್ಲರೂ ಕೂಡ ಥ್ಯಾಂಕ್ ಯು. ನಂಬಿಕೆಲ್ಲೇ ಹೊರಟೆ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ಬಿಟ್ಟು ಊಟ ತಗೊಂಬಂದಿರು ನೈಟಿಗೆ ಊಟ ಮಾಡೋದಕ್ಕೆ. ಸೊ ನೋಡ್ತಿರ್ಬೋದು ಏನು ತಂದಿರ ಅಂತ ಗೊತ್ತಿಲ್ಲ, ಆಮೇಲೆ ಊಟ ಮಾಡುವಾಗ ಹೇಳ್ತೀವಿ. ಸೊ ಇವಾಗ ಎಲ್ಲರೂ ಪ್ರಿಪರೇಷನ್ ಆಗ್ತಿದ್ದೀವಿ. ಟೈಮ್ ನೋಡಿದ್ರೆ ಇವಾಗ ಎಷ್ಟಪ್ಪ ಅಂದರೆ 7 ಗಂಟೆ. ನೀನು ನಮ್ಮ ಟ್ರೈನು ಹೋಗೋದಕ್ಕೆ ಕ್ಲಚ್ ಬಿಟ್ಟಿದ್ದಾನೆ, ಹೋಗ್ತೈತೆ ನೋಡಿ. ಹೋಗ್ತೈತೆ ನಮ್ಮ ಮೈಸೂರು ಜಂಕ್ಷನಿಂದ ಹೊರಟು. ಬಂತು ನಮ್ಮ ಮೈಸೂರು ಬಂತು ನೋಡಿ. ನಾವು ಪ್ಲಾನೇ ಮಾಡಿಲ್ಲ, ಸುಮ್ಮನೆ ಬಂದಿದ್ದೀವಿ. ಆದರೆ ನಮ್ಮ ವೇದ ಉಪ್ಪಿಯವರು ಯಾವ ಲೆವೆಲ್ ಪ್ಲಾನ್ ಮಾಡಿದ್ರೆ ಅಂತ, ಏನೇನು ಮಾಡಬೇಕು, ಎಲ್ಲೆಲ್ಲಿ ಹೋಗ್ಬೇಕಂತ. ಇದು ಟ್ರಿಪ್ ಹೋಗೋ ಪ್ಲಾನ್ ಅಂತ. ನಿದ್ರೆ ಬರೋ ಟ್ರೈನಲ್ಲಿ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ ನಾವೇನು ಮಾಡೋದು, ಲೂಡೋ ಗೇಮ್ ಮಾಡ್ತಾ ಕೂತ್ಕೊಂಡು. ಸೊ ಅದಾದಮೇಲೆ ಟೈಮ್ ನೋಡಿದ್ರೆ 9 ಗಂಟೆ ಆಯಿತು. ಹೊಟ್ಟೆ ಬೇರೆ ಕವ ಅಂತಿತ್ತಲ್ಲ. ಸೊ ತಂದಿರೋ ಚಿತ್ರಾನ್ನ ಮತ್ತು ಇನ್ನೇನಿತ್ತಪ್ಪ ಅಂದರೆ ನೋಡಿ ನೀವೇನೆ, ಅದನ್ನ ತಿನ್ಕೊಂಡು ಸೊ ನಾವು ಹೊರಟಿದ್ದು ಎಲ್ಗಪ್ಪ ಅಂದರೆ ಮ್ಯಾಚ್ ನೋಡಿಕೊಂಡು, ಕ್ರಿಕೆಟ್ ಮ್ಯಾಚಾ. ಸೊ ಸೀದಾ ಮಲ್ಕೊಳ್ಳೋಕ್ಕೆ. ನಮ್ಮ ಹುಡುಗರು ನೋಡಿ ಪಂಚೆ ಇಂಚೆಲ್ಲ ತಗೊಂಬಂದಿದ್ದಾರೆ. ಬಟ್ ನಾವು ಯಾವುದೇ ಥರ ಏನೂ ತಂದಿಲ್ಲ, ರಗ್ಗು ತಂದಿಲ್ಲ, ಏನೂ ತಂದಿಲ್ಲ. ಸೊ ಎಲ್ಲ ನೋಡಿ ಯಾವ ರೀತಿ ರಗ್ಗೋಸ್ಕೊಂಡೆಲ್ಲ ಮಲ್ಕೋತವ್ರ ಮೇಲ್ಗಡೆ. ಇದೊಂದು ಬೆಟ್ರು. ತುಂಬ ಲಾಂಗ್ ಜರ್ನಿ ಮಾಡಿದಾಗ ಸ್ಲೀಪಿಂಗ್ ಕೋಚು ಬೆಟರ್ ದೆನ್ನು. ಸೊ ಎಲ್ಲರಿಗೂ ಹೇಳ್ತಾ ಗುಡ್ ನೈಟ್, ಬಾಯ್. ನಾಳೆ ಸಿಗುವ. ಲವ್ ಯು, ಬಾಯ್.